ನಮಸ್ಕಾರ ವೀಕ್ಷಕರೇ. ಕೇವಲ ಒಂದು ಎಲೆಯಲ್ಲಿ ನೂರಾರು ರೋಗಗಳನ್ನು ಓಡಿಸುವಂತಹ ಶಕ್ತಿ ಇದೆ ಎಂದರೆ ತಾವು ನಂಬಲೇಬೇಕು. ಮನೆಯ ಒಂದು ಕುಂಡದಲ್ಲಿ ಸುಲಭವಾಗಿ ಬೆಳೆಯಬಲ್ಲಂತಹ ಈ ಗಿಡದ ಕೇವಲ ಒಂದೇ ಒಂದು ಎಲೆಯನ್ನು ಜಗಿದ್ರೆ ಸಾಕು, ಎಷ್ಟೇ ಹಳೆಯ ಕೆಮ್ಮಿರಲಿ ಶೀತವಿರಲಿ ಮಾಯವಾಗಿ ಬಿಡುತ್ತೆ. ಅಷ್ಟೇ ಅಲ್ಲ, ಈ ಗಿಡ ಮನೆಯಲ್ಲಿದ್ದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತದೆ ಅನ್ನೋದು ಶಾಸ್ತ್ರಗಳ ನಂಬಿಕೆನ ನಾವಿಂದು ಹೇಳಲು ಹೊರಟಿರುವುದು. ಮನೆ ಮದ್ದಿನ ಮಹಾರಾಣಿ ಎಂದೇ ಕರೆಯಬಹುದಾದ ಹಾಗೂ ಆಯುರ್ವೇದದಲ್ಲಿ ಅಮೃತಕ್ಕೆ ಸಮಾನ ಎಂದು ಕರೆಸಿಕೊಳ್ಳುವ ಔಷಧೀಯ ಗುಣಗಳ ಗಣಿಯಾದ ದೊಡ್ಡಪತ್ರೆಯ ಬಗ್ಗೆ. ದೊಡ್ಡಪತ್ರೆಯ ಮಹತ್ವ. ಪ್ರಕೃತಿಯು ಮಾನವ ಕುಲಕ್ಕೆ ನೀಡಿರುವ ಅಸಂಖ್ಯಾತ ಕೊಡುಗೆಗಳಲ್ಲಿ ಗಿಡಮೂಲಿಕೆಗಳು ಸಹ ಪ್ರಮುಖವಾದದ್ದಾಗಿವೆ. ಅಂತಹ ಅತ್ಯಮೂಲ್ಯ ಗಿಡಮೂಲಿಕೆಗಳಲ್ಲಿ ಅತಿ ಸರಳವಾಗಿ ಬೆಳೆಯುವಂಥ ಅತಿ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯವೆಂದರೆ ಅದು ದೊಡ್ಡಪತ್ರೆ. ಆಯುರ್ವೇದದಲ್ಲಿ ದೊಡ್ಡಪತ್ರೆಗೆ ಪರಿಣಯವಾಗಿ ಎಂದು ಕರೆಯಲಾಗುತ್ತದೆ. ಆಂಗ್ಲ ಭಾಷೆಯಲ್ಲಿ ಮೆಕ್ಸಿಕನ್ ಮಿಂಟ್ ಎಂದು ಸಹ ಕರೆಯಲಾಗುತ್ತದೆ. ಈ ಗಿಡದ ಎಲೆಗಳು ತುಂಬ ದಪ್ಪವಾಗಿದ್ದು ಅವುಗಳಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಶಕ್ತಿ ಇರುತ್ತದೆ. ಹಾಗಾಗಿಯೇ ಈ ಗಿಡಕ್ಕೆ ಹಲವು ದಿನಗಳ ಕಾಲ ನೀರನ್ನು ಹಾಕದಿದ್ದರೂ ಸಹ ಇವು ಬಾಡಿ ಹೋಗುವುದಿಲ್ಲ. ತನ್ನಲ್ಲಿರುವಂತಹ ಜಲಸಂಪನ್ಮೂಲವನ್ನೇ ಬಳಕೆ ಮಾಡಿಕೊಂಡು ಬದುಕುವಂತಹ ಹಠವಾದಿ ಗಿಡವಿದು. ಅಷ್ಟೇ ಅಲ್ಲದೆ ದೊಡ್ಡಪತ್ರೆಯ ಕಾಂಡದ ತುಂಡನ್ನು ಕಿತ್ತು ಮಣ್ಣಿನಲ್ಲಿಟ್ಟರೆ ಸಾಕು, ಆ ಕಾಂಡದಿಂದಲೇ ಒಂದು ಹೊಸ ದೊಡ್ಡಪತ್ರೆಯ ಗಿಡ ಚಿಗುರೊಡೆಯುತ್ತದೆ. ಇದಕ್ಕೆ ಗೊಬ್ಬರದ ಅವಶ್ಯಕತೆಯೂ ಸಹ ಇರುವುದಿಲ್ಲ. ಆದ್ದರಿಂದಲೇ ಮನೆಯ ಬಾಲ್ಕನಿ ಅಥವಾ ಟೆರೆಸ್ಗಳಲ್ಲಿ ಕುಂಡಗಳಲ್ಲಿಯೂ ಸಹ ದೊಡ್ಡಪತ್ರೆಯನ್ನು ಸುಲಭವಾಗಿ ಬೆಳೆಸಬಹುದು. ಮನೆಯಂಗಳದಲ್ಲಿ ದೊಡ್ಡ ದೊಡ್ಡ ಪತ್ರೆಯನ್ನು ಏಕೆ ನೆಡಬೇಕು? ದೊಡ್ಡ ಪತ್ರೆಯನ್ನು ಮನೆಯಂಗಳದಲ್ಲಿ ನೆಡುವುದರಿಂದ ಅನೇಕ ಲಾಭಗಳಿವೆ. ಈ ಗಿಡವು ಮನೆಯಲ್ಲಿದ್ದರೆ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಇದೇ ಕಾರಣದಿಂದ ತುಳಸಿಯಂತೆಯೇ ದೊಡ್ಡಪತ್ರೆಯ ಗಿಡವನ್ನು ಸಹ ಬಹಳ ಪವಿತ್ರವೆಂದು ಭಾವಿಸಿ ಅನೇಕರು ಮನೆಯಂಗಳದಲ್ಲಿ ಶ್ರದ್ಧೆಯಿಂದ ಬೆಳೆಸುತ್ತಾರೆ. ದೊಡ್ಡಪತ್ರೆಯ ಗಿಡವು ಗಾಳಿಯನ್ನು ಶುದ್ಧೀಕರಿಸುವಂಥ ಅತ್ಯದ್ಭುತ ಶಕ್ತಿಯನ್ನು ಹೊಂದಿದೆ. ದೊಡ್ಡಪತ್ರೆಯ ಗಿಡವನ್ನು ಮನೆಯಂಗಳದಲ್ಲಿ ನೆಡುವುದರಿಂದ ನಾವು ಉಸಿರಾಡುವಂತಹ ಗಾಳಿ ಹೆಚ್ಚು ಶುದ್ಧವಾಗುತ್ತದೆ. ಶುದ್ಧವಾದ ಗಾಳಿ ಇರುವ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಿರುತ್ತದೆ ಎಂಬುದು ವಾಸ್ತುಶಾಸ್ತ್ರದ ನಂಬಿಕೆಯಷ್ಟೇ ಅಲ್ಲದೆ, ದೊಡ್ಡಪತ್ರೆಯ ಎಲೆಗಳಿಂದ ಹೊರಹೊಮ್ಮುವಂತಹ ತೀವ್ರವಾದ ಸುಗಂಧ ಸೊಳ್ಳೆಗಳು ಮತ್ತು ಇತರ ಸಣ್ಣ ಕ್ರಿಮಿಕೀಟಗಳಿಗೆ ಇಷ್ಟವಾಗುವುದಿಲ್ಲ. ಮನೆಯ ಮುಂದೆ ಈ ಗಿಡವನ್ನು ನೆಟ್ಟರೆ ಸೊಳ್ಳೆಗಳು ಆ ಮನೆಯೊಳಗೆ ಪ್ರವೇಶ ಮಾಡುವುದಿಲ್ಲ. ದೊಡ್ಡಪತ್ರೆ ಎಲೆಯನ್ನು ಕಿತ್ತು ಕೈಗೆ ಉಜ್ಜಿಕೊಂಡ್ರೆ ಸಾಕು, ಆ ವಾಸನೆಗೆ ಸೊಳ್ಳೆಗಳು ನಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. ಆದ್ದರಿಂದ ದೊಡ್ಡಪತ್ರೆ ನೈಸರ್ಗಿಕ ಸೊಳ್ಳೆ ನಿವಾರಕ. ದೊಡ್ಡಪತ್ರೆಯನ್ನು ಕರ್ಪೂರವಲ್ಲಿ ಎಂದು ಸಹ ಕರೆಯಲಾಗುತ್ತದೆ. ಈ ಗಿಡದ ಎಲೆಯನ್ನು ಜಜ್ಜಿದಾಗ ಕರ್ಪೂರದಂತಹ ತೀವ್ರ ಮತ್ತು ಹಿತವಾದ ಸುಗಂಧ ಬರುವುದರಿಂದಲೇ ಈ ಗಿಡಕ್ಕೆ ಕರ್ಪೂರವಲ್ಲಿ ಎಂಬ ಅರ್ಥಪೂರ್ಣ ಹೆಸರು ಬಂದಿದೆ. ಪೂಜಾ ಕೋಣೆಯಲ್ಲಿ ಈ ಗಿಡದ ಒಂದು ಎಲೆಯನ್ನು ಇಟ್ಟರೆ ಕರ್ಪೂರವನ್ನು ಹಚ್ಚಿದಷ್ಟೇ ಪವಿತ್ರವಾದ ವಾತಾವರಣ ನಿರ್ಮಾಣವಾಗುತ್ತದೆ. ಇದರ ಕರ್ಪೂರದಂತಹ ಸುಗಂಧ ಮನೆಯ ವಾತಾವರಣವನ್ನು ಪ್ರಸನ್ನವಾಗಿರಿಸುತ್ತದೆ ಹಾಗೂ ಮನೆಯ ಸದಸ್ಯರ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆ ಅದ್ಭುತವಾದ ರುಚಿ ನೀಡುವ ಸೊಪ್ಪು ಸಹ ಹೌದು. ಮನೆಗೆ ದಿಢೀರಾಗಿ ಯಾರಾದರೂ ಅತಿಥಿಗಳು ಬಂದಲ್ಲಿ ಮನೆಯಂಗಳದಲ್ಲಿಯೇ ಬೆಳೆದ ದೊಡ್ಡಪತ್ರೆಯಿಂದ ತ್ವರಿತವಾಗಿ ಆರೋಗ್ಯಕರ ತಂಬುಳಿಯನ್ನು ತಯಾರಿಸಬಹುದು. ಇದು ಆರೋಗ್ಯಕ್ಕೆ ತಂಪನ್ನು ನೀಡುತ್ತದೆ. ಇವೆಲ್ಲ ಕಾರಣಗಳಿಂದಲೇ ಮನೆಯಂಗಳದಲ್ಲಿ ಬೆಳೆಸಲೇಬೇಕಾಗಿರುವ ಗಿಡಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ದೊಡ್ಡಪತ್ರೆಗೆ ಸಲ್ಲುತ್ತದೆ. ದೊಡ್ಡಪತ್ರೆಯ ಆರೋಗ್ಯ ಲಾಭಗಳು. ದೊಡ್ಡಪತ್ರೆ 16 ಕಾಯಿಲೆಗಳಿಗೆ ಮನೆಮದ್ದಾಗಿ ಕೆಲಸ ಮಾಡುವಂಥ ಔಷಧೀಯ ಭಂಡಾರವಾಗಿದೆ. ದೊಡ್ಡಪತ್ರೆ ನೈಸರ್ಗಿಕ ಕಫ ನಿವಾರಕವಾಗಿದೆ. ಎದೆಯಲ್ಲಿ ಗಟ್ಟಿಯಾದ ಕಫವಿದ್ರೆ ದಿನಕ್ಕೆ 2 ಬಾರಿ ದೊಡ್ಡಪತ್ರೆ ಎಲೆಯನ್ನು ಜಗಿಯುವುದರಿಂದ ಕಫ ಕರಗಿ ಹೊರಗೆ ಬರುತ್ತದೆ. ಮಕ್ಕಳಿರುವ ಮನೆಗಳಿಗೆ ದೊಡ್ಡಪತ್ರೆ ಒಂದು ವರದಾನವೇ ಸರಿ. ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ನೆಗಡಿ ಮತ್ತು ಕೆಮ್ಮಿಗೆ ದೊಡ್ಡಪತ್ರೆ ಒಂದು ಅತ್ಯುತ್ತಮ ಮನೆಮದ್ದು. 2 ಅಥವಾ 3 ತಾಜಾ ದೊಡ್ಡಪತ್ರೆಯ ಎಲೆಗಳನ್ನು ತಂದು ತೊಳೆದು ಬಾಣಲೆಯಲ್ಲಿ ಸ್ವಲ್ಪ ಬೆಚ್ಚಗೆ ಹುರಿದು ಅದರ ರಸವನ್ನು ತೆಗೆದುಕೊಳ್ಳಬೇಕು. ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲವನ್ನು ಸೇರಿಸಿ ಮಗುವಿಗೆ ದಿನಕ್ಕೆ 2 ಬಾರಿ ಕುಡಿಸುತ್ತಾ ಬರಬೇಕು. ಹೀಗೆ ಮಾಡುವುದರಿಂದ ಮಗುವಿನ ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆಯಾಗಿ ಬಿಡುತ್ತದೆ. ಇದು ಬಹಳ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರುವಂತಹ ಶ್ರೇಷ್ಠ ಮನೆಮದ್ದಾಗಿದೆ. ದೊಡ್ಡಪತ್ರೆ ಜೀರ್ಣಕ್ರಿಯೆಯ ವೃದ್ಧಿಗೆ ಸಹಕಾರಿಯಾಗುತ್ತದೆ. ಮಲೆಬದ್ಧತೆ ಮತ್ತು ಹೊಟ್ಟೆಯ ಉಬ್ಬರ ಇರುವಾಗ ದೊಡ್ಡಪತ್ರೆಯ ಎಲೆಯ ತಂಬುಳಿ ಅಥವಾ ಚಟ್ನಿಯನ್ನು ಮಾಡಿಕೊಂಡು ಸೇವಿಸಿದರೆ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ. ಇದು ಹಸಿವನ್ನು ಹೆಚ್ಚಿಸಲು ಸಹ ಸಹಕಾರಿಯಾಗಿರುತ್ತದೆ. ಜೇನುನೊಣ ಅಥವಾ ಇತರ ಕೀಟಗಳು ಕಚ್ಚಿದಾಗ ದೊಡ್ಡಪತ್ರೆಯ ಎಲೆಯನ್ನು ಜಜ್ಜಿ ಆ ಭಾಗಕ್ಕೆ ಹಚ್ಚಿದರೆ ತುರಿಕೆ ಮತ್ತು ಬಾವು ಕಡಿಮೆಯಾಗುತ್ತದೆ.
ಚರ್ಮದ ಮೇಲೆ ಕೆಂಪು ಗುಳ್ಳೆಗಳು ಅಥವಾ ಅಲರ್ಜಿ ಉಂಟಾದಾಗ ದೊಡ್ಡಪತ್ರೆಯ ರಸವನ್ನು ಲೇಪನ ಮಾಡಿದರೆ ಅಲರ್ಜಿ ಕಡಿಮೆಯಾಗುತ್ತದೆ. ಹೊಸಡಿನಲ್ಲಿ ರಕ್ತಸ್ರಾವ ಅಥವಾ ಹಲ್ಲು ನೋವಿದ್ರೆ ಈ ಎಲೆಯನ್ನು ಜಗಿಯುವುದು ಉತ್ತಮ ಉಪಶಮನ ನೀಡುತ್ತದೆ. ದೊಡ್ಡಪತ್ರೆ ನೈಸರ್ಗಿಕ ಮೌತ್ ಫ್ರೆಶರ್ ಆಗಿಯೂ ಸಹ ಕೆಲಸ ಮಾಡುತ್ತದೆ. ದೊಡ್ಡಪತ್ರೆ ಎಲೆಯನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ ಮತ್ತು ಬಾಯಿಯಲ್ಲಿನ ಬ್ಯಾಕ್ಟೀರಿಯಾಗಳಿಂದ ಉಪಶಮನ ದೊರೆಯುತ್ತದೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇವು ವೃದ್ಧಿ ಮಾಡುತ್ತವೆ. ದೊಡ್ಡಪತ್ರೆಯನ್ನು ಅಡುಗೆಯಲ್ಲಿ ಬಳಕೆ ಮಾಡುವುದರಿಂದ ಅಥವಾ ಹಾಗೆಯೇ ಒಂದೆರಡು ಎಲೆಗಳನ್ನು ಅಗಿದು ಸೇವಿಸುತ್ತಿರುವುದರಿಂದ ಪದೇ ಪದೇ ಬರುವಂತಹ ಜ್ವರಗಳಿಂದ ದೂರವಿರಬಹುದು. ದೊಡ್ಡಪತ್ರೆ ಎಲೆಗಳನ್ನು ನೀರಿಗೆ ಹಾಕಿ ಕುದಿಸಿ ಅದರ ಹಬೆಯನ್ನು ಆಘ್ರಾಣಿಸುವುದರಿಂದ ಆಸ್ತಮಾ ಹಾಗೂ ಉಸಿರಾಟದ ತೊಂದರೆಗಳು ನಿವಾರಣೆಯಾಗುತ್ತವೆ. ದೊಡ್ಡಪತ್ರೆ ನೈಸರ್ಗಿಕ ಮೂತ್ರವರ್ಧಕ. ಸರಿಯಾಗಿ ಮೂತ್ರ ಹೋಗದ ಸಮಸ್ಯೆ ಹೊಂದಿರುವವರು 4-5 ದೊಡ್ಡಪತ್ರೆ ಎಲೆಯ ರಸವನ್ನು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಸೇರಿಸಿ ಕುಡಿಯಬೇಕು. ಇದರಿಂದ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗುತ್ತದೆ. ದೊಡ್ಡಪತ್ರೆಯು ಕಿಡ್ನಿ ಕಲ್ಲುಗಳನ್ನು ಸಹ ನೈಸರ್ಗಿಕವಾಗಿ ಕರಗಿಸುತ್ತದೆ. ಪ್ರತಿನಿತ್ಯ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 2-3 ತಾಜಾ ದೊಡ್ಡಪತ್ರೆ ಎಲೆಗಳನ್ನು ಚೆನ್ನಾಗಿ ತೊಳೆದು ಜಗಿದು ತಿನ್ನಬೇಕು. ಇದರಿಂದ ಕಿಡ್ನಿಯಲ್ಲಿ ಇರಬಹುದಾದ ಸಣ್ಣ ಗಾತ್ರದ ಕಲ್ಲುಗಳು ಕರಗಿ ಅವು ಮೂತ್ರದ ಮೂಲಕ ಹೊರಗೆ ಬರುತ್ತವೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಎ ಸಹ ಸಮೃದ್ಧವಾಗಿರುತ್ತದೆ. ಇದು ಕಣ್ಣಿನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಮತ್ತು ವಯಸ್ಸಾದಂತೆ ಬರುವ ದೃಷ್ಟಿ ದೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆ ಎಲೆಯನ್ನು ಕೈಯಲ್ಲಿ ಜಜ್ಜಿ ಅದರ ತೀವ್ರ ಸುವಾಸನೆಯನ್ನು ದೀರ್ಘಕಾಲ ಉಸಿರಾಡುವುದರಿಂದ ಮನಸ್ಸಿನ ಒತ್ತಡ ತಕ್ಷಣ ಕಡಿಮೆಯಾಗುತ್ತದೆ. ಏಕೆಂದರೆ ದೊಡ್ಡಪತ್ರೆ ತೀವ್ರ ಸುವಾಸನೆ ಮೆದುಳಿನ ನರಗಳನ್ನು ಸಡಿಲಗೊಳಿಸಿ ಮನಸ್ಸಿನ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡಪತ್ರೆ ಎಲೆ ಬಾಡಿಸಿ ನೆತ್ತಿಯ ಮೇಲೆ ಇಡುತ್ತಾರೆ. ಈ ಎಲೆಗಳ ಪೇಸ್ಟ್ ತಯಾರಿಸಿ ಅದನ್ನು ಚೇಳು ಕಚ್ಚಿದ ಗಾಯಕ್ಕೆ ಹಚ್ಚಿದರೆ ನೋವು ದೂರವಾಗುತ್ತದೆ. 1 ವಾರದವರೆಗೆ ದೊಡ್ಡಪತ್ರೆಯ ಎಲೆಗಳನ್ನು ತಿಂದರೆ ಅರಿಶಿನ ಕಾಮಾಲೆ ವಾಸಿಯಾಗುತ್ತದೆ. ದೊಡ್ಡಪತ್ರೆಯನ್ನು ಜೀರಿಗೆ ಎಳ್ಳಿನೊಂದಿಗೆ ಹುರಿದು ಕಾಯಿ ತುರಿ ಜೊತೆ ರುಬ್ಬಿ ಅದಕ್ಕೆ ಉಪ್ಪು ಮಜ್ಜಿಗೆ ಹಾಕಿ ತಂಬುಳಿ ಮಾಡಿ ಕುಡಿದರೆ ಪಿತ್ತದ ಕಾಯಿಲೆಗಳು ಗುಣಮುಖವಾಗುವುದು. ದೊಡ್ಡಪತ್ರೆ ಎಲೆಯನ್ನು ಉಪ್ಪಿನ ಸಹಿತ ತಿಂದರೆ ಜೀರ್ಣಶಕ್ತಿ ಅಧಿಕವಾಗುತ್ತದೆ. ದೊಡ್ಡಪತ್ರೆ ಎಲೆಯನ್ನು ಹುಳುಕಡ್ಡಿಯ ಭಾಗಕ್ಕೆ ತಿಕ್ಕುತ್ತಿದ್ದರೆ ಹುಳುಕಡ್ಡಿ ನಿವಾರಣೆಯಾಗುತ್ತದೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಸಿ, ಫೈಬರ್ ಮತ್ತು ಕ್ಯಾಲ್ಸಿಯಂ ಗುಣ ಹೇರಳವಾಗಿದೆ. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆ ಸೊಪ್ಪನ್ನು ಚಟ್ನಿ, ತಂಬುಳಿ ಅಥವಾ ಕರಕಲಿ ಮಾಡುವ ಮೂಲಕ ಸೇವಿಸಬಹುದು. ಅಲ್ಲದೆ ದೋಸೆ ಮಾಡುವಾಗಲೂ ದೊಡ್ಡಪತ್ರೆ ಎಲೆಯನ್ನು ಬಳಸಬಹುದಾಗಿದೆ. ಇದು ಹೆಚ್ಚು ರುಚಿಯೊಂದಿಗೆ ಆರೋಗ್ಯವನ್ನು ವೃದ್ಧಿಸುತ್ತದೆ. ದೊಡ್ಡಪತ್ರೆಯ ಗಿಡದ ಎಲೆಯನ್ನು ತಂದು ಬಾಡಿಸಿ ರಸ ತೆಗೆದು ಜೇನುತುಪ್ಪ ಸೇರಿಸಿ ಕುಡಿದರೆ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಅರಿಶಿನ ಕಾಮಾಲೆ ಇದ್ದವರಿಗೂ ಕೂಡ ದೊಡ್ಡಪತ್ರೆ ಸೊಪ್ಪು ಉತ್ತಮ ಮನೆಮದ್ದಾಗಿದೆ. ಈ ಎಲೆಯನ್ನು ಆಹಾರ ರೂಪದಲ್ಲಿ ಅಂದರೆ ಚಟ್ನಿ, ತಂಬುಳಿ ಮಾಡಿ ಸೇವಿಸಿದರೆ ಕೆಲವೇ ದಿನಗಳಲ್ಲಿ ಕಾಯಿಲೆ ಚೇತರಿಕೆಯನ್ನು ಕಾಣುತ್ತದೆ. ಕಂಬಳಿ ಹುಳ, ಇಸುಬು ಇಂತಹ ಕೀಟಗಳು ಕಚ್ಚಿದ್ರೆ ಸಹಿಸಲಾರದ ಉರಿ ಚರ್ಮಕ್ಕಾಗುತ್ತದೆ. ಇದನ್ನು ತಡೆಯಲು ಈ ದೊಡ್ಡಪತ್ರೆ ಸೊಪ್ಪು ಸಹಾಯಕವಾಗಿದೆ. ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೂ ಸಹ ಇದು ಉತ್ತಮವಾದ ಮನೆಮದ್ದು. ಇಷ್ಟೆಲ್ಲ ಧಾರ್ಮಿಕ ಮತ್ತು ಆರೋಗ್ಯ ಲಾಭಗಳ ಕಾರಣದಿಂದಲೇ ದೊಡ್ಡಪತ್ರೆಯನ್ನು ಮನೆಯಂಗಳದ ಸಂಜೀವಿನಿ ಎಂದು ಕರೆಯಲಾಗುತ್ತದೆ. ಇದು ಪ್ರಕೃತಿ ನಮಗೆ ನೀಡಿರುವಂತಹ ಶೂನ್ಯ ಖರ್ಚಿನ ವೈದ್ಯ. ಆತ್ಮೀಯರೇ, ನಾವು ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುತ್ತಿಲ್ಲ. ದೊಡ್ಡಪತ್ರೆ ಯಾವುದೇ ಕಾಯಿಲೆಗೆ ಔಷಧಿಯಾಗಿ ಬಳಸುವ ಮುನ್ನ ಸೂಕ್ತ ಪಂಡಿತರ ಅಥವಾ ವೈದ್ಯರ ಸಲಹೆಯನ್ನು ಅವಶ್ಯವಾಗಿ ಪಡೆಯತಕ್ಕದ್ದು. ಆತ್ಮೀಯ ವೀಕ್ಷಕರೇ, ದೊಡ್ಡಪತ್ರೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಪೇರಳೆ ಹಣ್ಣು ಇದು ಅಮೃತವೋ ಅಥವಾ ಗಿಡದಲ್ಲಿ ಅಡಗಿರುವ ಅಪಾಯವೋ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಸೀಬೆಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ನೀವು ಅತಿಯಾಗಿ ಪ್ರೀತಿಸುವ ಈ ಹಣ್ಣು ನಿಮ್ಮ ದೇಹದೊಳಗೆ ಏನೆಲ್ಲ ಅವಾಂತರ ಸೃಷ್ಟಿಸಬಹುದು ಎಂಬುದು ತಿಳಿದರೆ ನೀವು ಇದನ್ನು ತಿನ್ನೋದನ್ನೇ ಬಿಡ್ತೀರಾ. ಹೌದು, ನೀವು ಒಂದೇ ಸಮನೆ 2-3 ಸೀಬೆಹಣ್ಣು ಅಂದರೆ ಪೇರಲೆ ಹಣ್ಣುಗಳನ್ನು ತಿಂದರೆ ಸಾಕು, ನಿಮ್ಮ ಜೀರ್ಣಾಂಗದಲ್ಲಿ ಗಲಿಬಿಲಿ ಶುರುವಾಗುತ್ತದೆ. ಇದರಲ್ಲಿ ಅತಿಯಾದ ನಾರಿನ ಅಂಶ ಮತ್ತು ಫ್ರುಕ್ಟೋಸ್ ಎಂಬ ಸಕ್ಕರೆ ಅಂಶ ಇರುವುದರಿಂದ ನಿಮ್ಮ ಹೊಟ್ಟೆಯನ್ನು ಇದು ಫುಟ್ಬಾಲ್ನಂತೆ ಉಬ್ಬಿಸಿ ಬಿಡುತ್ತದೆ. ಅತಿಯಾದ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಿಂದ ನೀವು ಅಸ್ವಸ್ಥರಾಗುವ ಹಾಗೂ ಲೂಸ್ ಮೋಷನ್ ಆಗುವ ಸಂಭವ ಇರುತ್ತದೆ.
ರಾತ್ರಿ ಹೊತ್ತು ಸೀಬೆಹಣ್ಣು ತಿಂದರೆ ಮುಗಿದೇ ಹೋಯಿತು. ಇದು ನಿಮ್ಮ ದೇಹವನ್ನು ವಿಪರೀತ ತಂಪು ಮಾಡುತ್ತದೆ. ಪರಿಣಾಮ ಮಧ್ಯರಾತ್ರಿಯಲ್ಲಿ ಕಾಡುವ ಭೀಕರ ಕೆಮ್ಮು ಮತ್ತು ಉಸಿರುಗಟ್ಟುವ ಶೀತ ನಿಮ್ಮನ್ನ ಕಾಡಬಹುದು. ಈ ಹಣ್ಣು ತಂಪಾದ ಪ್ರಕೃತಿಯನ್ನ ಹೊಂದಿರುವುದರಿಂದ ಶೀತ ಪ್ರವೃತ್ತಿ ಇರುವವರಿಗೆ ಇದು ಒಂದು ರೀತಿಯ ಸೈಲೆಂಟ್ ವಿಲನ್ ಅಂತಾನೆ ಹೇಳ್ಬೋದು. ಮಧುಮೇಹಿಗಳಿಗೆ ಅಂದರೆ ಡಯಾಬಿಟಿಕ್ ಇರುವವರಿಗೆ ಸೀಬೆಹಣ್ಣು ವರದಾನ ಎಂದು ನೀವು ಕೇಳಿರಬಹುದು. ಆದರೆ ಎಚ್ಚರ ಸ್ನೇಹಿತರೆ, ಇದನ್ನು ಅತಿಯಾಗಿ ಸೇವಿಸಿದರೆ ಅಥವಾ ಮಾತ್ರೆಯ ಜೊತೆ ಸರಿಯಾದ ಸಮತೋಲನ ಕಾಪಾಡದಿದ್ದರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಏಕಾಏಕಿ ಕುಸಿದು ಬೀಳಬಹುದು ಅಥವಾ ಏರಬಹುದು. ಇದು ನಿಮ್ಮ ದೇಹದ ಸಕ್ಕರೆ ನಿಯಂತ್ರಣದ ಸಿಸ್ಟಮ್ ಅನ್ನೇ ಅಸ್ವಸ್ಥಗೊಳಿಸಬಹುದು. ಅಷ್ಟೇ ಯಾಕೆ, ಕಿಡ್ನಿ ಸಮಸ್ಯೆ ಇರುವವರು ಸೀಬೆಹಣ್ಣಿನಿಂದ ದೂರವೇ ಇರುವುದು ಲೇಸು. ಇದರಲ್ಲಿರುವ ಮಿತಿಮೀರಿದ ಪೊಟ್ಯಾಷಿಯಂ ದುರ್ಬಲಗೊಂಡ ಕಿಡ್ನಿ ಮೇಲೆ ಭಾರಿ ಒತ್ತಡವನ್ನು ಹೇರುತ್ತದೆ. ಇದು ನಿಮ್ಮ ಹೃದಯದ ಬಡಿತದ ಮೇಲೆಯೂ ಪರಿಣಾಮ ಬೀರಬಲ್ಲದು. ನೀವು ಯಾರಾದರೂ ಆಪರೇಷನ್ಗೆ ಸಜ್ಜಾಗುತ್ತಿದ್ದೀರಾ? ಹಾಗಾದರೆ ಸೀಬೆಹಣ್ಣನ್ನು ಮುಟ್ಟಲೇಬೇಡಿ. ಇದು ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವುದರಿಂದ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಸಮಯದಲ್ಲಿ ರಕ್ತಸ್ರಾವ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ವಿಷಯ, ಸೀಬೆಹಣ್ಣು ಖಂಡಿತವಾಗಿಯೂ ವಿಷವಲ್ಲ. ಅದೊಂದು ಅದ್ಭುತ ಹಣ್ಣು. ಆದರೆ ನೀವು ಅದನ್ನು ಮಿತವಾಗಿ ತಿನ್ನದಿದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ದಾಳಿ ಕೂಡ ಮಾಡಬಹುದು. ಅಂದಹಾಗೆ ಈ ಪೇರಲ ಹಣ್ಣಿನ ಮೂಲ ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಪೇರು ದೇಶದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರೆಂದು ಪುರಾತತ್ವ ಇಲಾಖೆ ಸಂಶೋಧನೆಯನ್ನು ತಿಳಿಸುತ್ತದೆ. ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಭಾರತದ ಹಣ್ಣಲ್ಲ. ಇದನ್ನು 16ನೇ ಮತ್ತು 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸಿದರು. ಇದನ್ನು ದಕ್ಷಿಣ ಅಮೆರಿಕಾದ ಪೇರು ದೇಶದಿಂದ ಇದನ್ನು ತಂದಿದ್ದರಿಂದ ಭಾರತದಲ್ಲಿ ಇದನ್ನು ಪೇರುಹಣ್ಣು, ಪೇರುಕಾಯಿ, ಪೇರಲ ಹಣ್ಣು ಅಂತ ಕರೆಯುತ್ತಾರೆ. ಪೋರ್ಚುಗೀಸರು ಮಲಬಾರ್ ತೀರಕ್ಕೆ ಬಂದಾಗ ಇದನ್ನ ಪೇರುವಿನ ಹಣ್ಣು ಎಂದಿದ್ದರು. ಅದು ಮಲಯಾಳಂನಲ್ಲಿ ಪೇರುಕ ಆಗಿದೆ. ನಂತರ ಕನ್ನಡದಲ್ಲಿ ಪೇರಳೆ ಅಥವಾ ಪೇರು ಎಂದು ಬದಲಾಗಿತ್ತು. ಯುರೋಪಿಯನ್ನರು ಇದನ್ನು ಉಷ್ಣವಲಯದ ಸೇಬು ಅಂದರೆ ಟ್ರಾಪಿಕಲ್ ಆಪಲ್ ಎಂದು ಕರೆಯುತ್ತಿದ್ದರು. ಸೇಬು ಹಣ್ಣಿನಂತೆ ಇರುವುದರಿಂದ ಸೇಬು ಎಂಬ ಪದವು ಕಾಲಕ್ರಮೇಣ ಹಳ್ಳಿಯಲ್ಲಿ ಸೀಬೆಯಾಗಿ ಬದಲಾವಣೆಯಾಗಿತ್ತು. ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಪ್ರೀತಿಯಿಂದ ಚೀಪೆಕಾಯಿ ಎಂದು ಕೂಡ ಕರೆಯುತ್ತಾರೆ. ಕರ್ನಾಟಕದ ಹವಾಮಾನ ಸೀಬೆಹಣ್ಣು ಬೆಳೆಯಲು ಬಹಳ ಪೂರಕವಾಗಿದೆ. ವಿಶೇಷವಾಗಿ ಬೆಂಗಳೂರು, ಧಾರವಾಡ, ಕೊಪ್ಪಳ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಸೀಬೆಹಣ್ಣನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಧಾರವಾಡದ ನವಲೂರು ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇದನ್ನು ಹೇರಳವಾಗಿ ಕೂಡ ಬೆಳೆಯುತ್ತಾರೆ. ಇದನ್ನು ಹಲವಾರು ದೇಶಗಳಿಗೂ ಕೂಡ ರಫ್ತನ್ನು ಮಾಡುತ್ತಾರೆ. ಅಮೆರಿಕದ ಮೂಲದ ಈ ಹಣ್ಣು ಪೋರ್ಚುಗೀಸರ ಮೂಲಕ ಭಾರತಕ್ಕೆ ಬಂದು ಇಂದು ನಮ್ಮ ನೆಚ್ಚಿನ ಮತ್ತು ಹಗ್ಗದ ಬಡವರ ಸೇಬು ಅಂತ ಅನಿಸಿಕೊಂಡಿದೆ. ಸೀಬೆಹಣ್ಣು ಇದು ಬರೀ ಹಣ್ಣಲ್ಲ, ಪ್ರಕೃತಿಯ ಮ್ಯಾಜಿಕ್ ಬಾಂಬ್ ಅಂತಾನೆ ಕರೆಯಬಹುದು. ನೋಡಲು ಸಾಧಾರಣವಾಗಿ ಕಂಡರೂ ಈ ಸೀಬೆ ಹಣ್ಣಿನ ಶಕ್ತಿ ಎಂಥದ್ದು ಗೊತ್ತಾ? ಇದನ್ನ ಬಡವರ ಸೇಬು ಅನ್ನುವುದು ನಿಜಾನೇ, ಆದರೆ ಇದರ ಗುಣಗಳು ಮಾತ್ರ ಶ್ರೀಮಂತಿಕೆಗಿಂತಲೂ ಮಿಗಿಲು. ನಿಮ್ಮ ದೇಹದಲ್ಲಿ ಈ ಹಣ್ಣು ಮಾಡುವ ಸಂಚಲನ ನಿಜಕ್ಕೂ ಆಶ್ಚರ್ಯವೇ. ಇದು ನಿಮಗೆ ಗೊತ್ತಾ ಸ್ನೇಹಿತರೆ? ಒಂದೇ ಒಂದು ಸೀಬೆ ಹಣ್ಣಿನಲ್ಲಿ ಇತರ ಹಣ್ಣಿಗಿಂತ 4 ಪಟ್ಟು ವಿಟಮಿನ್ ಸಿ ಅಡಗಿದೆ. ಇದು ನಿಮ್ಮ ದೇಹದ ರಕ್ಷಾ ಕವಚವನ್ನು ಗಟ್ಟಿ ಮಾಡುತ್ತದೆ. ಸಣ್ಣ ಪುಟ್ಟ ಜ್ವರ, ಕೆಮ್ಮು ಮತ್ತು ಇನ್ಫೆಕ್ಷನ್ಗಳು ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಇದು ನಿಮ್ಮ ದೇಹದ ಒಳಗಿರುವ ಸೈನಿಕರನ್ನು ಅಂದರೆ ಇಮ್ಯುನಿಟಿಯನ್ನು ಎಚ್ಚರಗೊಳಿಸುವ ಒಂದು ರಹಸ್ಯ ಆಯುಧವಾಗಿದೆ. ಸೀಬೆಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮ ಚರ್ಮದ ಮೇಲಿರುವ ಮುಪ್ಪಿನ ಗೆರೆಗಳನ್ನು ಮಾಯ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ತಿಂದರೆ ನಿಮ್ಮ ಚರ್ಮವು ಚಿನ್ನದಂತೆ ಹೊಳೆಯಲು ಶುರುವಾಗುತ್ತದೆ. ಸೌಂದರ್ಯವರ್ಧಕಗಳಿಂದ ಈ ಹಣ್ಣಿನ ನ್ಯಾಚುರಲ್ ಟಚ್ ನಿಮ್ಮನ್ನು ಸದಾಕಾಲ ಯುವಕರಂತೆ ಕಾಣುತ್ತದೆ. ಇದು ಹೃದಯ ಮಿಡಿತಕ್ಕೆ ರಕ್ಷಣೆ ಕವಚ ಆಗಿ ಕೆಲಸ ಮಾಡುತ್ತದೆ. ಹೌದು, ಈ ಹಣ್ಣು ನಿಮ್ಮ ರಕ್ತನಾಳದಲ್ಲಿನ ಕಲ್ಮಶವನ್ನು ಗೂಡಿಸಿ ಹೊರಗೆ ಹಾಕುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಿ ಹೃದಯಕ್ಕೆ ಹೊಸ ಚೈತನ್ಯವನ್ನು ಕೂಡ ನೀಡುತ್ತದೆ. ನಿಮ್ಮ ಹೃದಯವು ಲಯಬದ್ಧವಾಗಿ ಸುರಕ್ಷಿತವಾಗಿ ಬಡಿಯುವಂತೆ ಮಾಡುವ ಕಾವಲುಗಾರ ಈ ಪೇರಲ ಹಣ್ಣು. ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ಪ್ರಕೃತಿ ನೀಡಿದ ಹೊರ ಅಂತಾನೆ ಹೇಳ್ಬೋದು. ಇದರ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ರಾಕೆಟ್ನಂತೆ ಏರದಂತೆ ಇದು ತಡೆಯುತ್ತದೆ. ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇದನ್ನು ಜೀರ್ಣಕ್ರಿಯೆ ಕ್ಲೀನಿಂಗ್ ಏಜೆಂಟ್ ಅಂತೆ ಕರೆಯುತ್ತಾರೆ. ಹೌದು, ನಿಮ್ಮ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ರಾಮಬಾಣ. ಇದರಲ್ಲಿರುವ ನಾರಿನ ಅಂಶವು
ನಿಮ್ಮ ಕರುಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಮಲಬದ್ಧತೆಯಂತಹ ಕಿರಿಕಿರಿ ಸಮಸ್ಯೆಯನ್ನ ಒಂದೇ ಸಲಿಗೆ ಓಡಿಸಿ ಬಿಡುತ್ತದೆ. ದಿನಕ್ಕೊಂದು ಸೀಬೆಹಣ್ಣು ತಿಂದರೆ ಸಾಕು, ಡಾಕ್ಟರ್ ಫೀಸನ್ನು ನೀವು ಉಳಿಸಬಹುದು. ಹಾಗಾದರೆ ಯಾಕೆ ನೀವು ಪ್ರತಿದಿನ ಒಂದು ಸೀಬೆಹಣ್ಣನ್ನು ತಿಂದು ಈ ಮ್ಯಾಜಿಕ್ ಫ್ರೂಟನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬಾರದು? ಹೌದು, ಸೀಬೆಹಣ್ಣಿನ ಬಗ್ಗೆ ನಿಮಗೆ ಗೊತ್ತು, ಆದರೆ ಅದರ ಎಲೆಗಳು ಕೇವಲ ಎಲೆಗಳಲ್ಲ. ಅವು ಪ್ರಕೃತಿ ನಿಮಗೆ ಕೊಟ್ಟಿರುವಂತಹ ಒಂದು ರಹಸ್ಯ ಸಂಜೀವಿನಿಯಾಗಿದೆ. ಸೀಬೆಹಣ್ಣಿನ ಮರದ ಎಲೆಗಳು ನಾವೆಲ್ಲ ಕೇವಲ ಕಸ ಎಂದು ಭಾವಿಸುತ್ತೇವೆ, ಆದರೆ ಇವುಗಳ ಒಳಗೆ ಇರುವ ಔಷಧೀಯ ಗುಣಗಳು ನಮ್ಮನ್ನ ಮತ್ತು ನಿಮ್ಮನ್ನ ಬೆರಗುಗೊಳಿಸುತ್ತವೆ. ಹೌದು, ಇದು ಮಧುಮೇಹದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇರುವವರಿಗೆ ಸೀಬೆಹಣ್ಣು ಎಲೆ ಒಂದು ಮ್ಯಾಜಿಕ್ ಇದ್ದಂತೆ. ಊಟದ ನಂತರ ಸೀಬೆ ಎಲೆಯ ಚಹಾ ಕುಡಿದರೆ ಅದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಏಕಾಏಕಿ ಏರದಂತೆ ಗೋಡೆಯಂತೆ ತಡೆಯುತ್ತದೆ. ಇದು ನಿಮ್ಮ ದೇಹದ ಇನ್ಸುಲಿನ್ ಸಿಸ್ಟಮ್ ಅನ್ನು ಚುರುಕುಗೊಳಿಸುವ ಒಂದು ನೈಸರ್ಗಿಕ ಕಮಾಂಡೋ ಅಂತಾನೆ ಹೇಳ್ಬೋದು. ಕೂದಲು ಉದುರುವಿಕೆಗೆ ಇದು ಫುಲ್ ಸ್ಟಾಪ್ ಕೊಡುತ್ತದೆ. ಸ್ನೇಹಿತರೆ, ನಿಮ್ಮ ಕೂದಲು ಉದುರಿ ಬೋಳು ತಲೆಯಾಗುವ ಭಯವಿದೆಯೇ? ಹಾಗಾದರೆ ಈ ಮಾತನ್ನ ಕೇಳಿ. ಸೀಬೆ ಎಲೆಯನ್ನ ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆಯನ್ನ ತೊಳೆಯಿರಿ. ಇದು ಕೂದಲಿನ ಬುಡಕ್ಕೆ ಸೂಪರ್ ಪವರ್ ನೀಡುತ್ತದೆ ಮತ್ತು ಕೆಲವು ವಾರಗಳಲ್ಲಿ ಕೂದಲು ಉದುರುವುದು ನಿಂತು ಹೊಸ ಕೂದಲು ಹುಟ್ಟಲು ಶುರುವಾಗುತ್ತದೆ. ಇದು ಕೂದಲಿನ ಪಾಲಿಗೆ ಅಮೃತ ಅಂತಾನೆ ಹೇಳ್ಬೋದು. ಇದು ಕೊಬ್ಬನ್ನ ಕರಗಿಸುವಂತಹ ಫ್ಯಾಟ್ ಬರ್ನರ್ ಕೂಡ ಆಗಿದೆ. ಜಿಮ್ಗೆ ಹೋಗದೆ ತೂಕ ಏರಿಸಬೇಕೆಂದರೆ ಸೀಬೆ ಎಲೆಗಳು ಸಂಕೀರ್ಣ ಪಿಷ್ಟವನ್ನ ಸಕ್ಕರೆಯಾಗಿ ಬದಲಾಗದಂತೆ ತಡೆಯುತ್ತದೆ. ಇದರ ಅರ್ಥ ನೀವು ತಿಂದ ಆಹಾರ ಕೊಬ್ಬಾಗಿ ಬದಲಾಗುವ ಮುನ್ನವೇ ಇದು ಸುಟ್ಟು ಹಾಕುತ್ತದೆ. ತೂಕ ಇಳಿಕೆಗೆ ಇದಕ್ಕಿಂತ ವೇಗವಾದ ನೈಸರ್ಗಿಕ ದಾರಿ ಬೇರೆಯೊಂದಿಲ್ಲ. ಅಷ್ಟೇ ಅಲ್ಲದೆ ಇದು ಹಲ್ಲು ನೋವಿಗೆ ಇನ್ಸ್ಟೆಂಟ್ ರಿಲೀಫ್ ಕೂಡ ಕೊಡುತ್ತದೆ. ಮಧ್ಯರಾತ್ರಿಯಲ್ಲಿ ಹಲ್ಲು ನೋವು ಶುರುವಾದ್ರೆ ಏನ್ ಮಾಡ್ತೀರಾ? ತಕ್ಷಣ ಒಂದು ಎಲೆಯ ಸೀಬೆ ಎಲೆಯನ್ನ ಜಗೇರಿ. ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧ ಗುಣವು ಹಲ್ಲು ನೋವು, ಒಸಡಿನ ರಕ್ತಸ್ರಾವ ಮತ್ತು ಬಾಯಿ ದುರ್ವಾಸನೆಯನ್ನು ಕ್ಷಣದಲ್ಲಿ ಓಡಿಸಿ ಬಿಡುತ್ತದೆ. ಇದು ನಿಮ್ಮ ಮನೆಯಲ್ಲಿರುವ ಒಂದು ನೈಸರ್ಗಿಕ ಡೆಂಟಿಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ನೀವು ತಿಂದ ಕೆಟ್ಟ ಆಹಾರದಿಂದ ಹೊಟ್ಟೆ ಕೆಟ್ಟಿದ್ದರೆ ಸೀಬೆಹಣ್ಣಿನ ಎಲೆಯ ರಸವು ನಿಮ್ಮ ಹೊಟ್ಟೆಯಲ್ಲಿರುವ ವಿಷಕಾರಿ ಬ್ಯಾಕ್ಟೀರಿಯಾವನ್ನ ಬೇರು ಸಮೇತ ಕಿತ್ತೆಸೆಯುತ್ತದೆ. ಇದು ಅತಿಸಾರ ಮತ್ತು ಫುಡ್ ಪಾಯ್ಸನಿಂಗೂ ಕೂಡ ಒಂದು ರಾಮಬಾಣ ಇದ್ದ ಹಾಗೆ. ಸೀಬೆಹಣ್ಣು ಕೇವಲ ದೃಷ್ಟಿ ಅಥವಾ ಜೀರ್ಣಕ್ರಿಯೆಗೆ ಮಾತ್ರ ಅಲ್ಲ, ಇದು ಶೃಂಗಾರ ಜೀವನದಲ್ಲೂ ಅಂದರೆ ಸೆಕ್ಸ್ ಲೈಫಲ್ಲೂ ಕೂಡ ಮ್ಯಾಜಿಕ್ ಮಾಡಬಲ್ಲದು. ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಇದು ನಿಮ್ಮ ಲೈಂಗಿಕ ಶಕ್ತಿಯನ್ನ ಹೆಚ್ಚಿಸುವುದರಲ್ಲಿ ತುಂಬಾನೇ ಸಹಾಯ ಮಾಡುತ್ತದೆ. ಇದನ್ನ ಹೀಗಾಗಿಯೇ ನೈಸರ್ಗಿಕ ಲವ್ ಡ್ರಗ್ ಅಂತಾನೆ ಕರೆಯುತ್ತಾರೆ. ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸಲು ದುಬಾರಿ ಮಾತ್ರೆಗಳ ಮೊರೆ ಹೋಗುವ ಬದಲು ಈ ಸೀಬೆ ಹಣ್ಣಿನ ರಹಸ್ಯ ಶಕ್ತಿಯನ್ನು ನೀವು ತಿಳಿದುಕೊಳ್ಳಬೇಕು. ಈ ಪೇರಲ ಹಣ್ಣು ರಕ್ತ ಪರಿಚಲನೆಗೆ ಬೂಸ್ಟರ್ ತರ ಕೆಲಸ ಮಾಡುತ್ತದೆ. ಲೈಂಗಿಕ ಕ್ರಿಯೆಯಲ್ಲಿ ರಕ್ತದ ಹರಿವು ಅತ್ಯಂತ ಮುಖ್ಯ. ಸೀಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳವನ್ನು ಸಡಿಲಗೊಳಿಸುತ್ತವೆ. ಇದು ಗುಪ್ತಾಂಗಗಳಿಗೆ ರಕ್ತದ ಹರಿವನ್ನ ಅಂದರೆ ಬ್ಲಡ್ ಫ್ಲೋ ಅನ್ನ ಹೆಚ್ಚಿಸುತ್ತದೆ. ಇದರಿಂದ ಲೈಂಗಿಕ ಆಸಕ್ತಿ ಮತ್ತು ಸಾಮರ್ಥ್ಯ ಎರಡೂ ದುಪ್ಪಟ್ಟಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪೇರಲೆ ಹಣ್ಣು ಮತ್ತು ಸೀಬೆ ಹಣ್ಣಿನಿಂದ ಯಾವೆಲ್ಲ ಉಪಯೋಗಗಳು ನಮ್ಮ ದೇಹಕ್ಕೆ ಮತ್ತು ನಮ್ಮ ಜೀವನಕ್ಕೆ ಇದೆ ಅಂತ. ಹಾಗಾದ್ರೆ ಮಿಸ್ ಮಾಡದೆ ದಿನ ಒಂದು ಬಡವರ ಆಪಲ್ ಅಂದರೆ ಸೀಬೆ ಹಣ್ಣನ್ನು ತಪ್ಪದೇ ತಿನ್ನಿರಿ ಮತ್ತು ನಿಮ್ಮ ದೇಹವನ್ನು ಚೆನ್ನಾಗಿ ಮತ್ತು ಆರೋಗ್ಯವಾಗಿಟ್ಟುಕೊಳ್ಳಿ. ಆದರೆ ಅತಿಯಾಗಿ ಸೇವಿಸಿದರೂ ಕೂಡ ಇದು ವಿಷ ಕೂಡ ಆಗಬಹುದು ಎನ್ನುವ ಮುನ್ನೆಚ್ಚರಿಕೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.